ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ, ಏನು ಸ್ಪೆಷಲ್ ವ್ಲಾಗ್ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಪ್ರತಿ ಸಂಡೇ ವಸಿಷ್ಠಂಗೆ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಅಂದರೆ 7 o'clock ಹೋಗಬೇಕು ಅವನು. ಅವತ್ತು ಸ್ಕೂಲ್ ರಜಾ ಅಂತ ಹೇಳಿ ಲೇಟಾಗಿ ಎದ್ದೇಳಂಗಿಲ್ಲ. ಅವನು ಬೇಗ ಎದ್ದು ಹೋಗ್ತಾರೆ. ಬರೋದು 11 ಆಗುತ್ತೆ, 11:30 ಆಗುತ್ತೆ. ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ವಸಿಷ್ಠನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇವಾಗ ಕರಾಟೆ ಕ್ಲಾಸಿಗೆ. ಟೈಮ್ ಆಗುತ್ತಲ್ಲಿ ನೀ ಫೈಟ್ ಮಾಡಿಸೋವಾಗ ಹೇಳಬೇಕು, ಸರಿಗೆ ಹೇಳಬೇಕು, ಸೀನಿಯರ್ ಯಾರು ಫೈಟ್ ಮಾಡಿಸ್ತಾರೋ ಅವ್ರು ಹೇಳ್ಬೇಕು. ನನ್ನ ಹಲ್ಲು ಮುರಿದೈತೆ ಹುಷಾರು ಅಂತಂದ್ರೆ ಹೇಳ್ಬೇಕು ತಾನೆ? ಹೇಳ್ತೀಯ ತಾನೆ? ಮತ್ತೆ ನಿಮ್ ಬಾಯಿ ಹತ್ರ ಹೊಡಿಯಕ್ ಬಂದ್ರೆ ನೀವು ಬ್ಲಾಕ್ ಮಾಡ್ಬೇಕು. ಬ್ಲಾಕ್ ಮಾಡಿ ನೀವು ಹಳ್ಳಿ ರಿಟರ್ನ್ ಫೈಟ್ ಮಾಡ್ಬೇಕು. ಅರ್ಥ ಆಯ್ತಾ? ಮಾಡ ಬ್ಲಾಕ್ ಮಾಡಿ ಪುಷ್ ಮಾಡಿ ನೀನ್ ಕಿಕ್ ಮಾಡ್ಬೇಕು. ಮತ್ತೆ ಅವಾಗ ನಿನ್ ಪಾಯಿಂಟ್ಸ್ ಬರುತ್ತೆ. ಎಸ್, ನೀರು ಬಾಟಲ್ ಅವಳು ಬರಲ್ಲ, ಅವಳು ನಾಳೆ ಎಕ್ಸಾಮ್ ಇದೆ. ಬಾಯ್ ಮಗನೆ. ಹೊಯ್ಗೆ ಹಾಕೊಂಚಿ ನನ್ನ ಟೀ ಶರ್ಟ್. ಬಾಯ್ ಪುಟ್ಟ. ನಾನು ಬಕೆಟಲ್ಲಿ ನೀರು ಹಿಡ್ಕೊಂಬ ಗಿಡಕ್ಕೆ ಹಾಕಕ್ಕೆ. ಬಾ ಚಿನ್ನಿ, ಬಾಯ್. ಸ್ವಲ್ಪ ಸ್ವಲ್ಪ ಹಾಕು, ಮತ್ತು ಮಳೆ ಗಿಳೆ ಬಂದರೆ ಅದಕ್ಕೆ ಹೇಳೋದು ನಾನು. ನಿಧಾನ. ಕಿತ್ಕೋತೀನಿ ಅಂತೆ ನಾನು. ಹಾಕ್ನಿ. ಒಂದೇ ಹತ್ರ ಹಾಕ್ಬಾರ್ದು, ಹಿಂಗೆ ಸುತ್ತಲಿ ಹಿಂಗೆ ಹಾಕ್ಬೇಕು ನೀರು. ಹಾಕು ಸ್ವಲ್ಪ ಸಮಾಧಾನ. ಫಸ್ಟ್ ಹಿಂಗೆ ಒಂದು ರೌಂಡ್ ಹಾಕ್ಕೊಂಡೋಗು, ಮತ್ತೆ ರಿಟರ್ನ್ ಹಾಕ್ಕೊಂಬ. ಅಂದ್ರೆ ಸ್ವಲ್ಪ ನೀರು ಹಿಂಗಿರುತ್ತೆ. ಹಾಂ, ಅವು ತಂಪದವು. ಇನ್ನೇ ಸ್ವಲ್ಪ ಬಿಡು. ಇವ್ರನ್ನ ಕರ್ಕೊಂಡೋಗಿಲ್ಲ ಮತ್ತೆ? ಇವ್ರನ್ನ ಕರ್ಕೊಂಡೋಗಿಲ್ಲ ಹುಡುಗನ ನೋಡಕ್ಕೆ? ಮಕ್ಕಳು ಸ್ಟಾರ್ಟಿಂಗ್ ಬರ್ತಕ್ಕ ಅಷ್ಟೇ. ಆದ್ರೆ ಇಷ್ಟ ಆಯ್ತಂದ್ರೆ ಎಲ್ಲರೂ ಹಾಲು ಬಿಸಿಗಿಟ್ಟೆ ಹಾಲು ಉಕ್ಕಿ ಬಿಡುತ್ತೆ. ಇದು ಪ್ಯಾಕೆಟ್ ಹಾಲು ಜಲ್ದಿ ಉಕ್ಕಿ ಚೆಲ್ಲಿ ಬಿಡೋದಕ್ಕೆ. ಈ ಡೈರಿ ಹಾಲಾದರೆ ಸ್ವಲ್ಪ ನಿಧಾನಕ್ಕಾಗುತ್ತೆ, ಮತ್ತು ಅಲ್ಲೇ ಇದಾಗುತ್ತೆ. ಇದು ಫುಲ್ 1 ಸೆಕೆಂಡಿಗೆ ಉಕ್ಕೆಲ್ಲ ಚೆಲ್ಲಿ ಬಿಡುತ್ತೆ. ಈಗ ಚಹಾ ಮಾಡ್ತೀವಿ ನೋಡಿ. ತೆಗೆಯೋದು ತೊಳೆಯೋದು ಬ್ಯಾಸ್ರ. ಇಲ್ಲ ನೋಡಿ, ಚೆಲ್ಲ ಎತ್ತಿದ ಆಮೇಲೆ ಕ್ಲೀನ್ ಮಾಡ್ಕೊಂಡು ಅಯ್ಯೋ ಇಲ್ಲೇ ಐತಲ್ಲಪ್ಪ.
ಫ್ರೆಂಡ್ಸ್, ಈಗ ವಸಿಷ್ಠ ಕರಾಟೆ ಕ್ಲಾಸ್ಗೆ ಹೋಗಿದ್ದಾನಲ್ಲ, ಅವನಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಕೊಟ್ಟು ಬರಬೇಕು. ಟೀ ಮಾಡ್ಕೊಂಡು ಕುಡ್ದಿದ್ದೀವಿ. ಇನ್ನೊಂದು ಚೂರು ಮಿಕ್ಕೈತೆ. ಫಸ್ಟು ವಸಿಷ್ಠಂಗೆ ಹೋಗಿ ಇದನ್ನು ತರಕಾರಿ ಕೊಟ್ಟು ಬರಬೇಕು ಅವರಿಗೆ. ಆಮೇಲೆ ಇನ್ನೇನು ಕೆಲಸ ಇದೆಯೋ ಬಂದು ಮಾಡ್ಕೋಬೇಕು. ಅವ್ರಿಗೆ 8:30 ಹಂಗೆ ಬಿಟ್ಬಿಡ್ತಾರೆ ವೆಜಿಟೇಬಲ್ಸ್ ತಿನ್ನೋಕ್ಕೆ. ಇವತ್ತು ಲೇಟ್ 10:30 11 ಹಂಗೆ ಬರ್ತಾನೆ ವಸಿಷ್ಠ. ಇವತ್ತೆಲ್ಲ ಫೈಟ್ ಇದೆ, ಕಾಂಪಿಟೇಷನ್ಗೆ ಹೋಗೋಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಶೂ ತೊಳ್ದ? ಯಾವ ಕಲರ್ ಶೂ ತೊಳ್ದೆ? ಇಬ್ಬರು ವಸಿಷ್ಠಂಗೆ ಕ್ಯಾರೆಟು ತಿನ್ನಕ್ಕೆ ಬರಲ್ಲ, ಯಾಕಂದರೆ ಹಲ್ಲು ಇದಾಗ್ಬಿಟ್ಟಿದೆ. ಸೌತೆಕಾಯಿ ಮಾತ್ರ ತಿಂತಾನೆ ಅನಿಸುತ್ತೆ. ಸುಮ್ಮನೆ ಕ್ಯಾರೆಟ್ ಒಯ್ದು ವೇಸ್ಟ್. ಅವ್ನು ಮೊದಲೇ ಹುಳುಕಲ್ಲಾಗಿದ್ದಾವೆ, ಅದರಲ್ಲೂ ಮೊನ್ನೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ. ಅವೆಲ್ಲ ಅಲ್ಲಾಡ್ತಿದ್ದಾವೆ ಹಲ್ಲುಗಳು. ನೋಡೋಣ, ಕ್ಯಾರೆಟ್ ಮೋಸ್ಟ್ಲಿ ತಿನ್ನಲ್ಲ ಅಂದ್ಕೋತೀನಿ. ಫುಲ್ಲು ತೆಳ್ಳ ಸ್ಲೈಸಾಗಿ ಮಾಡ್ತೀನಿ, ನೋಡೋಣ. ತಿಂದರೆ ತಿನ್ನಲಿಲ್ಲ ಅಂದರೆ ವಾಪಸ್ ಬಿಟ್ಕೊಂಬರಲಿ. ನೋಡಿರಿ, ಇಷ್ಟು ತಳ್ಳಗೆ ಮಾಡಿ ಹಾಕ್ತೀನಿ. ಆದರೆ ಹಿಂಗೆ ಕಚ್ಚಬೇಕಲ್ಲ, ಫ್ರಂಟ್ ಅಲ್ಲೇ ಹಂಗೆ ಅಲ್ಲಾಡ್ತಿದೆ. ಏನು ಮಾಡ್ತು ಚಾಕು. ಅರ್ಧ ಸೌತೆಕಾಯಿ, ಅರ್ಧ ಕ್ಯಾರೆಟ್ ಇನ್ನೂ ಅರ್ಧನೂ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಒಂದು 4-5 ಪೀಸ್ ಅಷ್ಟೇ. ಈಗ ಅದನ್ನ ಕೊಟ್ಟು ಬರೋದಕ್ಕೆ ರೆಡಿ ಆಗಬೇಕು. ರೆಡಿಯಾಗಿ ಹೋಗಿ ಕೊಟ್ಟು ಬರ್ತೀನಿ. ಟೈಮ್ ಬಂದು 8:25 ಆಗಿದೆ. 8:15 ಅವ್ರಿಗೆ ಬ್ರೇಕ್ ಬಿಡುತ್ತೆ. ಇಲ್ಲೇ ಹತ್ರನೇ ಇದೆಯಲ್ಲ, 2 ನಿಮಿಷ ಸಾಕು ಹೋಗಿ ಕೊಟ್ಟು ಬರೋದಕ್ಕೆ. ಮಳೆ ಮೋಡ ಬೇರೆ ಆಗಿದೆ, ಮಳೆ ಬರೋ ಥರ ಅಲ್ಲ, ಮಳೆನೇ ಬರುತ್ತೆ ಈಗ. ಫ್ರೆಂಡ್ಸ್, ರೆಡಿಯಾಗಿ ಈಗ ಕೊಟ್ಟು ಬರ್ತೀನಿ. ನಮ್ಮ ಮನೆಯವ್ರ ಗಾಡಿ ತೊಗೊಂಡೋಗ್ತಾ ಇದ್ದೀನಿ. ನಂದು ಬಿಟ್ಟು ನಮ್ಮ ಮನೆಯವ್ರ ಗಾಡಿ ತೊಗೊಂಡೋಗ್ತೀನಿ. ಅದು ಸ್ವಲ್ಪ ಅದು ಸ್ವಲ್ಪ ಹೆವಿ ಇದೆ ನಮ್ಮ ಮನೆಯವ್ರ ಗಾಡಿ, ಅದನ್ನು ತೊಗೊಂಡೋಗ್ತೀನಿ. ಮತ್ತು ನನಗೆ ಅದು ರೂಢಿನೂ ಇಲ್ಲ, ನನ್ನ ಗಾಡಿ ಓಡಿಸಿ ರೂಢಿ ಇದೆ. ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ.
ಸಾಕಪ್ಪ. ಪೊಂಗಲ್, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ. ಫ್ರೆಂಡ್ಸ್, ವಸಿಷ್ಠಂಗೆ ತರಕಾರಿ ಎಲ್ಲ ಕೊಟ್ಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ಆಚೆ ಬಿಂದಾಸಾಗಿ ಇಡ್ಲಿ ತಿನ್ಕೊಂಬಂದ್ವಿ. ಹಾಗೆ ಬಿಂದಾಸಾಗಿ ಇಡ್ಲಿ ತಿನ್ಕೊಂಡು ಬಿಂದಾಸಾಗಿ ವಸಿಷ್ಠಂಗೆ ಗಾನವಿಗೆ ಪಾರ್ಸಲ್ ತೊಗೊಂಬಂದಿದ್ದೀವಿ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಹಾಗಾಗಿ ಮಳೆ ಮೋಡ ಬೇರೆ ಥರ ಆಗಿದೆ. ಸ್ವಲ್ಪ ಎದ್ದಿದ್ದು ಲೇಟು, ಹಾಗಾಗಿ ಸ್ವಲ್ಪ ಇಡ್ಲಿ ಅಷ್ಟೇ ತಿನ್ಕೊಂಬಂದಿದ್ದು. ಅಂದರೆ ಕಾಂಬೋ ತಿಂಡಿ ಇತ್ತು. ಅದು ಏನದು, ಪೊಂಗಲ್ಲು, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಕೇಸರಿ ಬಾತು, ಒಂದು ಇಡ್ಲಿ, ಇಷ್ಟು ಕೊಟ್ಟಿದ್ರು. ಅದನ್ನು ತಿನ್ಕೊಂಡು ಗಾನುಗೆ ವಸಿಷ್ಠಂಗೆ ಸೆಟ್ ದೋಸೆನ ತೊಗೊಂಬಂದಿದ್ವಿ. ಫುಲ್ ಬಿಂದಾಸಾಗಿ ತಿನ್ಕೊಂಡು ಬಿಂದಾಸಾಗಿ ತೊಗೊಂಡು ಬಂದಿದ್ದೀವಿ. ವಸಿಷ್ಠ ಬರೋದು 10 ಗಂಟೆ 10:15 ಆಗುತ್ತೆ. ಈಗ ಅವ್ನು ಬರೋ ಅಷ್ಟರಲ್ಲಿ ನಾನೇನು ಮಾಡಬೇಕು ಅಂದರೆ, ಸ್ಕೂಲ್ ಬ್ಯಾಗೆಲ್ಲ ಇದ್ದಾವೆ ತೊಳೆದು ಹಾಕೋದು. ಸ್ಕೂಲ್ ಬ್ಯಾಗ್ ತೊಳೆದು ಹಾಕಿ ಹೋಗಿ ಕರ್ಕೊಂಬರ್ತೀನಿ. ಮೋಡ ಬೇರೆ ಆಯಿತು, ಒಂಚೂರು ಬಿಸಿಲಿಲ್ಲ. ಸ್ಕೂಲ್ ಬ್ಯಾಗ್ ಒಣಗುತ್ತೋ ಇಲ್ವೋ ಗೊತ್ತಿಲ್ಲ. ತೊಳೆದು ಹಾಕ್ಬೇಕು ಇವಾಗ. ಚೆನ್ನಾಗಿ ತಿಂದು ಚೆನ್ನಾಗಿ ಓದ್ಕೋಬೇಕು. ಬಿಂದಾಸಾಗಿ ತಿಂದು ಬಿಂದಾಸಾಗಿ ಓದ್ಕೋಬಾ. ಫ್ರೆಂಡ್ಸ್ ಅವ್ರದ್ದು ಟೆಸ್ಟ್ ಇದೆ ನಾಳೆಯಿಂದ, ಹಂಗಾಗಿ ಓದ್ಕೋತಾಳೆ ಬೆಳಗ್ಗೆಯಿಂದ. ತಿಂಡಿ ತಿಂದು ಮತ್ತೆ ಓದ್ಕೊ ಅಂತ ಹೇಳಿದ್ದೀನಿ. ಫುಲ್ ಬಿಂದಾಸಾಗಿರ್ಬೇಕು, ಇರೋದೊಂದು ಲೈಫ್. ಫುಲ್ ಬಿಂದಾಸ್. ತಿಂಡಿ ತಿಂದು ಬಂದು ಓದ್ಕೊ. ಬೆಳಗ್ಗಿಂದ ಓದ್ಕೊತಾಳೆ, ಹಾಗಾಗಿ ತಿಂಡಿ ತಿಂದು ಓದ್ಕೊಳ್ಳಿ ಅಂತ ಹೇಳಿದೆ. ಬಟ್ಟೆ ನೋಡಿ ಫ್ರೆಂಡ್ಸ್, ಇದು ಐರನ್ ಮಾಡೋ ಬಟ್ಟೆ ಮಡಚಿಟ್ಟಿದ್ದೀನಿ. ಇಲ್ಲಿ ಐರನ್ ಮಾಡಬೇಕು. ಅಲ್ಲಿ ಐರನ್ ಮಾಡಿ ಇಟ್ಟಿದ್ದೀನಿ ಚೇರ್ ಮೇಲೆ, ಕಾಣಿಸ್ತೈತಾ ನೋಡ್ರಿ. ಅವು ಐರನ್ ಮಾಡಿರೋದು. ಇದು ಐರನ್ ಮಾಡಬೇಕಾಗಿರೋದು. ಇದು ಬಟ್ಟೆ ಮಡಚಬೇಕಾಗಿರೋದು. ಬಾತ್ರೂಮಲ್ಲಿ ಬಟ್ಟೆ ಒಗಿಬೇಕಾಗಿರೋದು. ನಮ್ಮ ಮನೆ ತುಂಬ ಬಟ್ಟೆ ಇವತ್ತು. ಯಾಕೆ ಅದು ಸಾಂಬಾರು ಅನ್ಸುತ್ತೆ. ನಿಂಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಉಳಿದಿದ್ದು ಹಾಕಿ ಮುಚ್ಚಿಡು, ಹಂಗೆ ಇಡಬೇಡ. ಒಂದು ಬೇರೆದಕ್ಕೆ ಹಾಕೋ, ಮುಚ್ಚಿಟ್ಬಿಡು ನಿಂಗೆ ಬಟ್ಲಕ್ಕೆ ಹಾಕ್ಕೊಂಡು. ವಸಿಷ್ಠ ಕಾಟು ಇಲ್ಲಿ ಮಾಡೋದು ಕಲ್ತಿದ್ದಾನೆ, ಮಾಡಿ ತೋರಿಸ್ತಾನಂತೆ ನೋಡ್ರಿ. ಈಗ ಮಾಡು ನೋಡಿರಿ, ಆ ಕಡೆಯಿಂದ ಈ ಕಡೆ ಹಿಂಗೆ ಮಾಡ್ಬೇಕು ಫಾಸ್ಟಾಗಿ. ನೋಡಿರಿ, ಅಲ್ಲಿ ಮಟ್ಟ ಮಾಡ್ಬೇಕು ಸೋಫ್. ಹಾಗೆ ಫುಲ್ ಕಾಲು ಸ್ಟ್ರೆಚ್ ಮಾಡು ಮೇಲಕ್ಕೆ. ಹಾಂ, ಹಂಗೆ. ಓಡೋಗಿ ಮಾಡಬಾರ್ದು ಚಿನ್ನಿ, ನಿಂತಲ್ಲೇ ಮಾಡಿಲ್ಲೇ. ಸೂಪರ್, ಚೆನ್ನಾಗಿ ಮಾಡಿದೆ. ಒರೆಸ್ಬೇಕಮೇಲೆ. ಫ್ರೆಂಡ್ಸ್, ವಸಿಷ್ಠ ಕರಾಟೆ ಕ್ಲಾಸಿಂದ ಬಂದು ಬಿಂದಾಸಾಗಿ ತಿಂಡಿ ತಿಂದ್ಬಿಟ್ಟು ಈಗ ಪೇಂಟಿಂಗ್ ಮಾಡ್ತಾ ಕೂತ್ಕೊಳ್ಳೋನೆ ಫ್ರೆಂಡ್ ಜೊತೆ. ಅವನು ಹೋಮ್ವರ್ಕ್ ಮಾಡ್ತಿದ್ದಾನೆ, ಇವನು ಪೇಂಟಿಂಗ್ ಮಾಡ್ತಿದ್ದಾನೆ ಸುಮ್ಮನೆ ಟೈಮ್ ಪಾಸಿಂದು. ಹೋಮ್ವರ್ಕ್ ಐತೆ ಇನ್ನು. ನಾಳೆಗೆ ಯುಟಿ ಇದೆ. ರಾತ್ರಿ ಚೆನ್ನಾಗಿ ಫೈಟ್ ಆಡಿ ಬಂದವನೆ. ಕಾಂಪಿಟೇಷನ್ಗೆ ಹೆಸರು ಕೊಟ್ಟು ಬಂದವನೆ. ಹೆಸರು ಕೊಟ್ಟು ಬಂದಿದ್ದಾನೆ. ನಾನು ಕೇಳಿದಾನೆ ಅವನೇ ಯಾವ್ದು ಆಡ್ತೀನಿ ಅಂತ ಹೆಸರು ಕೊಟ್ಟಿದ್ದಾನೆ. ಸ್ವಲ್ಪ ಒಂದೇ ಒಂದು ಡ್ರಾಪ್ ಆಗೋಷ್ಟೇ ಹಾಕೋಬೇಕು. ಇದು ಗ್ರೀನ್ ಯೂಸ್ ಮಾಡ್ಕೊ. ಇನ್ನೊಂಚೂರು ಬೇರೆ ಏನಾರ ನೇಚರ್ ಟ್ರೀ ಎಲ್ಲ ಬಿಡಿಸಿ ಅದಕ್ಕೆ ಯೂಸ್ ಮಾಡಬೇಕು. ವೇಸ್ಟ್ ಮಾಡೋಂಗಿಲ್ಲ. ಬ್ರಷ್ ಒರೆಸಿ ಆಮೇಲೆ ಇನ್ನೊಂದು ಕಲರ್ಗೆ ಡಿಪ್ ಮಾಡ್ತು ಒರೆಸೋಕ್ಕೆ. ತಗೋ, ಡಿಪ್ ಮಾಡ್ಕೊ. ಹಚ್ಚು. ನಮ್ಮ ಗಾನು ಮೇಡಮ್ಮರು ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಮಧ್ಯಾಹ್ನ ಊಟಕ್ಕೀಗ.
ಅವಳೊಂಥರ ಚಿತ್ರಾನ್ನ ಮಾಡ್ತಾಳೆ ಡಿಫ್ರೆಂಟಾಗಿ. ಈಗ ಎಲ್ಲರೂ ಊಟ ಮಾಡಬೇಕು. ತಟ್ಟೆ ಎಲ್ಲರದು ತಲೆ ಸ್ನಾನ ಆಯಿತು. ಅವಳದು ತಲೆ ಸ್ನಾನ ಆಯಿತು, ಇವನದು ತಲೆ ಸ್ನಾನ ಆಯಿತು. ಸಂಡೇ ಬಂದರೆ ಹಂಗೆ ಫುಲ್ಲು ಬ್ಯುಸಿ. ತಲೆ ಸ್ನಾನ, ನೇಲ್ ಕಟ್ಟು ಎಲ್ಲ ಕ್ಲೀನಿಂಗ್ ನಮ್ಮ ಮನೇಲಿ ಇವತ್ತು. ನೋಡಿಬಿಟ್ಟು ಇದು ಸ್ನಾನ ಮಾಡಿಬಿಟ್ಟು ಫೋನ್ ನೋಡ್ತಾ ಕುಂತಾನ. ಅವರಪ್ಪ ಬಂದ್ರಲ್ಲ ಈಗ. ನಾವು ಬನ್ನಿ ಊಟ ಮಾಡೋಣ. ಊಟ ಮಾಡಿ ಇನ್ನೂ ಕೆಲಸ ಸುಮಾರಿದೆ. ಐರನ್ ಮಾಡೋದೈತೆ, ಬಟ್ಟೆ ಒಣಗ ಹಾಕಬೇಕು. ಬಟ್ಟೆ, ಬ್ಯಾಗು, ಶೂಸು ಎಲ್ಲ ತೊಳೆದಿಕ್ಕಿ ಬಂದಿದ್ದೀನಿ. ಈಗ ಅವನ್ನ ಒಣಗಾಕಬೇಕು. ಒಣಗಾಕಿ ಬಂದ್ಬೇಕು. ಮಳೆ ಮೋಡನ ಆಗೈತೆ. ಬಟ್ಟೆ ಒಣಗಬೇಕು, ಅಲ್ಲ ಶೂ ಒಣಗಬೇಕು, ಬ್ಯಾಗ್ ಒಣಗಬೇಕು ಫಸ್ಟ್. ಊಟ ಮಾಡಿ ಈಗ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಅಂದ್ರೇನು, ಬೆಳಗ್ಗೆಯಿಂದ ರುಟೀನ್ ಸ್ಟಾರ್ಟ್ ಆಗೇ ಬಿಟ್ಟೈತೆ. ಬ್ಯಾಗ್ ಒಣಗೋದೇ ಒಂದು ದೊಡ್ಡ ಯೋಚನೆ ಆಗೈತಿ. ಇವಾಗ ನೋಡಬೇಕು. ತೋಸಿಟ್ಬಿಟ್ಟಾಳ ನಮ್ಗಾನು ರಾತ್ರಿನ ಅವನ 2 ಬ್ಯಾಗು ತೋಸಿಟ್ಟಾಳ. ವಸಿಷ್ಠ ಬಾ. ಏನಕ್ಕನಪ್ಪ ನಂಗೆ ಇಷ್ಟ ಆಗಲ್ಲಪ್ಪ ಬಾಳೆಕಾಯಿ ಚಿಪ್ಸ್. ನಮ್ಗೆ ಆಲೂ ಚಿಪ್ಸ್ ಅಷ್ಟೇ ಇಷ್ಟ. ಇದಿಷ್ಟನಾ ನಿಮಗೆ? ನಮ್ಗೆ ಇದು ಇಷ್ಟ ಆಗಲ್ಲ. ಅದು ನೀರು ಸ್ಪೂನ್ ಬೇಕಾವಸ್ ಇಷ್ಟ. ಆ ಫೋನ್ ಇಡೋ ಒಂಚೂರು. ಇಷ್ಟೊತ್ತು ಬರೀ ಪೇಂಟಿಂಗು, ಸೈಕಲ್ ಹೊಡಿಯೋದು, ಹೊರಗಡೆ ಹಾರಾಡೋದು, ಜಿಗ್ದಾಡೋದೆಲ್ಲ ಮಾಡೋನೆ. ಈಗ ಅವರಪ್ಪ ಬಂದ ತಕ್ಷಣ ಫೋನ್ ಹಿಡ್ಕೊಂಡು ಕುಂತಾನೆ. ಅಲ್ಲೇ ಇಲ್ವಾ ಚಿನ್ನಿ? ಪಪ್ಪನ ಜೊತೆ ಬೇಡ, ನೀನು ಸಪ್ರೇಟಾಗಿ ತಿನ್ನಿ. ಅವ್ರಿಗೆ ಟೈಮ್ ಆಗುತ್ತೆ ಅಂಗಡಿಗೆ. ನೀನು ಆರಾಮಾಗಿ ತಿನ್ನು. ಹಾಂ, ಅವ್ನು ಬಾಯಾಗ ಆದ ತಕ್ಷಣ ತಿನ್ಸ್ರಿ ಅಂತ ಬರೋಂಗಿಲ್ಲ. ಆ ಮಾಡು ಅನ್ಬೇಕು. ಪುಟ ಹಾಕೋ, ಅಲ್ಲೇ ಇದೆ ನೋಡಿ. ನಿಂಗೆ ಏನು ಬೇಕೆಲ್ಲ ಹಾಕೋ. ಹೆಂಗೆ ಐತ್ರಿ ಚಿತ್ರಾನ್ನ? ಚೆನ್ನಾಗೈತಾ? ಯಾರು ಮಾಡಿರೋದೆ? ಗೊತ್ತಾಯ್ತಾನೆ? ಗೊತ್ತಾಯ್ತಂತ ನೀ ಮಾಡಿರೋದಂತ. ಹೌದಾ? ಅನ್ಕೊಂಡಿದ್ರಾ? ಎಲ್ಲಿಗೆ? ಯಾರಿಗೆ ಕೇಳ್ತಿದ್ಯಾ? ಈಗ ತಿಂಡಿ ತಿಂತಾರ, ಊಟ ಮಾಡ್ತಾರ. ಫ್ರೆಂಡ್ಸ್, ಕೆಲವೊಂದು ಬಟ್ಟೆಗಳ ಕೈಲಿ ಹೋಗ್ದಿದ್ದೀನಿ, ಕೆಲವೊಂದು ಮಿಷನ್ಗೆ ಹಾಕಿದೆ. ಶೂ ತೊಳೆದು, ಬ್ಯಾಗ್ ತೊಳೆದು, ಬಟ್ಟೆ ಒಗ್ದು ಹಾಕಿದೆ. ಅಷ್ಟೊತ್ತಿಗೆ ಬಟ್ಟೆನೂ ವಾಷಿಂಗ್ ಮಿಷಿನಿಂದ ವಾಶ್ ಆಯಿತು. ಇವಾಗ ಒಣಗಾಕಂತೇಳಿ ಹೊರಟಿದ್ದೀವಿ. ಒಂದೊಂದು ಸಲ ಮಳೆ ಮೋಡ ಆಗುತ್ತೆ, ಒಂದೊಂದು ಸಲ ಬಿಸಿಲು ಬರುತ್ತೆ. ಈಗ ಬಿಸಿಲು ಬರುತ್ತೆ, ಇಷ್ಟೊತ್ತು ಮೋಡ ಐತೆ. ಬ್ಲ್ಯಾಕ್ ಇಲ್ಲೇ ಇಟ್ಟಿದ್ದೀವಿ. ಈಗ ಟೆರೆಸ್ ಮೇಲೆ ಇಟ್ಟರೆ ಏನಾಗುತ್ತೆ, ಓಡಿ ಹೋಗಿ ತೊಗೊಂಬರ್ಬೇಕು. ಮಳೆ ಒಂದು ಜೋರು ಒಂದು ಸಲ ಗೊತ್ತಾಗಲ್ಲ, ಸಡನ್ನಾಗಿ ಬಂದುಬಿಡುತ್ತೆ. ಹಾಗಾಗಿ ಬ್ಲ್ಯಾಕ್ ಇಲ್ಲೇ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ. ಹಾಗಾಗಿ ಇನ್ನು ಇಬ್ಬರದು ಒಂದೊಂದು ಜೊತೆ ವೈಟ್ ಶೂನ ಇಲ್ಲಿಟ್ಟಿದ್ದೀನಿ ಬಿಸಿಲಿಗೆ. ಈಗ ಬಿಸಿಲು ಬಿತ್ತು, ಇಷ್ಟೊತ್ತು ನೆರಳೆ ಇತ್ತು. ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟರೆ ಬೇಗ ಒಣಗುತ್ತೆ. ಈ ಕಡೆ ಅಂದರೆ ಸಂಜೆವರೆಗೂ ಬಿಸಿಲು ಬೀಳುತ್ತೆ. ಸ್ಕೂಲ್ ಬ್ಯಾಗ್ ನಮ್ಮ ಗಾನವಿವೆ 2. ವಸಿಷ್ಠನ ತೊಳೆದು ಹಾಕಿಲ್ಲ ನಾನು. ಗಾನವೂ 2. ಇದಂತೂ ಅಷ್ಟು ಬೇಗ ಗಲೀಜಾಗುತ್ತೆ ಈ ಬ್ಯಾಗ್.